ಇವತ್ತು ಏಕಾದಶಿ ಅಂದ್ರೆ ಬರೀ ಧಾರ್ಮಿಕ ಆಚರಣೆ ಮಾತ್ರ ಅಂತ ಅನ್ಕೊಂಡಿದ್ದೀರಾ? ಇದ್ರ ಹಿಂದೆ ಒಂದು ಇಂಟ್ರೆಸ್ಟಿಂಗ್ ಸೈಂಟಿಫಿಕ್ ಆಂಗಲ್ ಕೂಡ ಇದೆ. ನಾವು ಗ್ಯಾಪ್ ಕೊಡದೆ ನಿರಂತರವಾಗಿ ತಿಂತಾ ಇರೋದ್ರಿಂದ ನಮ್ಮ ಬಾಡಿ ಯಾವಾಗ್ಲೂ ಡೈಜೆಷನ್ ಮೇಲೆ ಕೆಲಸ ಮಾಡ್ತಾ ಇರುತ್ತೆ. ಉಪವಾಸದ ಸಮಯದಲ್ಲಿ ದೇಹಕ್ಕೆ ಕರೆಕ್ಟ್ ಆಗಿ ಆಹಾರ ಸಿಗದೆ ಇದ್ದಾಗ ನಮ್ಮ ಬಾಡಿಯಲ್ಲಿ ಸ್ಟೋರ್ಡ್ ಎನರ್ಜಿ ಏನಿರುತ್ತೆ ಅದನ್ನ ಬಾಡಿ ಯೂಸ್ ಮಾಡ್ಕೊಳ್ಳೋದಕ್ಕೆ ಶುರು ಮಾಡುತ್ತೆ. ಇದರಿಂದ ನಿಮ್ಮ ಬಾಡಿಯಲ್ಲಿ ತುಂಬಾ ಪಾಸಿಟಿವ್ ಚೇಂಜಸ್ ಆಗುತ್ತೆ, ಹಾಗೆ ತುಂಬಾ ಬೆನಿಫಿಟ್ಸ್ ಕೂಡ ಇದೆ. ಇನ್ಸುಲಿನ್ಸ್ ಲೆವೆಲ್ ಡೌನ್ ಆಗುತ್ತೆ, ಮೆಟಬಾಲಿಸಮ್ ಜಾಸ್ತಿ ಆಗುತ್ತೆ. ಇನ್ನೊಂದು ಇಂಟ್ರೆಸ್ಟಿಂಗ್ ಪ್ರೋಸೆಸ್ ಆಟೋಫ್ಯಾಗ್. ನಿಮ್ಮ ದೇಹದ ಹಳೆಯ ಅಥವಾ ಡ್ಯಾಮೇಜ್ಡ್ ಸೆಲ್ಯುಲಾರ್ ಕಾಂಪೋನೆಂಟ್ಸ್ ನ ಬ್ರೇಕ್ ಡೌನ್ ಮಾಡಿ ರೀಸೈಕಲ್ ಮಾಡುವಂತ ಒಂದು ಅದ್ಭುತವಾದ ಹೀಲಿಂಗ್ ಪ್ರೋಸೆಸ್. ಒನ್ ಮೋರ್ ಇಂಪಾರ್ಟೆಂಟ್ ನೋಟ್, ಒಂದೇ ಒಂದು ಏಕಾದಶಿ ಉಪವಾಸ ಮಾಡಿದ ತಕ್ಷಣ ನಿಮ್ಮ ಬಾಡಿ ಕಂಪ್ಲೀಟ್ ಆಗಿ ಹೀಲ್ ಆಗುತ್ತೆ, ಡಿಟಾಕ್ಸ್ ಆಗುತ್ತೆ ಅಂತ ಯಾವ ಸೈಂಟಿಫಿಕ್ ಎವಿಡೆನ್ಸ್ ಹೇಳೋದಿಲ್ಲ. ಪ್ರೋಸೆಸ್ ಕನ್ಸಿಸ್ಟೆನ್ಸಿ ಇರಬೇಕು ಅಂಡ್ ಈ ಫಾಸ್ಟಿಂಗ್ ಎಫೆಕ್ಟ್ಸ್ ಒಂದು ವ್ಯಕ್ತಿಯಿಂದ ಇನ್ನೊಂದು ವ್ಯಕ್ತಿಗೆ ಬದಲಾಗುತ್ತೆ, ವೇರಿ ಆಗುತ್ತೆ. ಸೊ ಈ ಏಕಾದಶಿ ಬರೀ ದೇಹಕ್ಕೆ ಪಾಸ್ ಕೊಡೋದಲ್ಲ, ದೇಹ ಹಾಗೆ ಮನಸ್ಸು ಎರಡಕ್ಕೂ ಪಾಸ್ ಕೊಟ್ಟು ಒಂದು ಡಿಸಿಪ್ಲಿನ್ ವೇನಲ್ಲಿ ನಿಮ್ಮ ಮನಸ್ಸು ಹಾಗೆ ದೇಹನ ಕನೆಕ್ಟ್ ಮಾಡುವಂತಹ ದಿನ. ಫಾಸ್ಟಿಂಗ್ ಇಸ್ ನಾಟ್ ಆಲ್ ಅಬೌಟ್ ಸ್ಕಿಪಿಂಗ್ ಫುಡ್, ಇಟ್ಸ್ ಆಲ್ ಅಬೌಟ್ ಗಿವಿಂಗ್ ಯೋರ್ ಮೈಂಡ್ ಅಂಡ್ ದ ಬಾಡಿ ಲಿಟಲ್ ರೆಸ್ಟ್. ನೀವು ಕೂಡ ಏಕಾದಶಿ ಉಪವಾಸ ಮಾಡ್ತೀರಾ? ಹಾಗಾದ್ರೆ ಶ್ರೀಹರಿ ಅಂತ ಕಮೆಂಟ್ ಮಾಡಿ.